ಸರ್ಕಸ್ಗೆ ನೀವೆಲ್ಲ ಹೋಗಿರ್ತೀರ. ಸರ್ಕಸ್ಸಲ್ಲಿ ಈ ಕುಬ್ಜ ವ್ಯಕ್ತಿಗಳನ್ನ ಅಂದರೆ ಕುಳ್ಳ ಮತ್ತು ಕುಳ್ಳಿಯರನ್ನ ಅವ್ರನ್ನ ಒಂಥರ ಜೋಕರ್ ಥರ ಬಳಸ್ಕೊಳ್ತದ್ದು ನಾವು ನೋಡಿದ್ದೀವಿ. ಈಗಲೂ ಕೂಡ ನಮ್ಮ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಕೆಲವೊಂದು ಕುಳ್ಳ ವ್ಯಕ್ತಿಗಳು, ಕುಬ್ಜ ವ್ಯಕ್ತಿಗಳು ತುಂಬ ವಯಸ್ಸಾಗಿರುತ್ತೆ, 40-50 ವರ್ಷ ಆಗಿರುತ್ತೆ. ಮೊದಲು ಯಾವಾಗಲೂ ನಾನು ಅಂದ್ಕೊಂಡಿದ್ದು ಯಾಕೆ ಇವರು ನಾವೆಲ್ಲ ಇಷ್ಟು ಎತ್ತರ ಇದ್ದೀವಿ, ಇವ್ರು ಯಾಕೆ ಬೆಳವಣಿಗೆನೇ ಇಲ್ವಲ್ಲ ಅಂತ. ಆಮೇಲೆ ನಂತರ ಅದು ಗೊತ್ತಾಯಿತು, ಅಕ್ಯಾಂಡ್ರೋಪ್ಲಾಸಿಯಾ ಅಂತ ಒಂದು ಕಂಡೀಷನು. 200ಕ್ಕೂ ಹೆಚ್ಚು ಜೀನ್ಗಳು, ಹಾರ್ಮೋನುಗಳು ಸರಿಯಾದ ಸಮಯದಲ್ಲಿ ಕೆಲಸ ಮಾಡದೇ ಇರುವ ಕಾರಣ ಈ ಥರ ಆಗಿರುತ್ತೆ. ತಾಯಿ ಗರ್ಭವತಿಯಾಗಿದ್ದಾಗ ಆಕೆಯ ದೇಹದಲ್ಲಿ ಬೇಕಾದಷ್ಟು ಜೀನ್ಸ್ಗಳು, ಎಲ್ಲ ಜೀನ್ಸ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಮಗು ಆರೋಗ್ಯವಾಗಿ ಹುಟ್ಟೋಂಥದ್ದು. ಯಾವುದೇ ಒಂದು ಜೀನಿನಲ್ಲಿ ಒಂದು ಮ್ಯೂಟೇಷನ್ ಅಥವಾ ರೂಪಾಂತರ ಉಂಟಾದರೆ ಮಗು ಅನಾರೋಗ್ಯವಾಗಿ ಹುಟ್ಟುವಂಥದ್ದನ್ನು ನಾವು ನೋಡ್ತೀವಿ. ಥ್ಯಾಲಿಡೋಮೈಡ್ ಅಂತ ಒಂದು ಮೆಡಿಸನ್ ಕೊಟ್ಟರು, ಡ್ರಗ್ ಅದು. ಅದನ್ನು ಕೊಟ್ಟಾಗ ಸೇವನೆ ಮಾಡಿದ್ರು ಇವರು, ಎಲ್ಲ ನಾರ್ಮಲ್ ಆಯಿತು, ತಲೆ ಸುತ್ತು, ವಾಮಿಟಿಂಗು ಎಲ್ಲ ನಿಂತೋಯ್ತು. ನಂತರ 9 ತಿಂಗಳ ಕಳೆದ ಬಳಿಕ ಮಗು ಹುಟ್ಟಿತ್ತಲ್ಲ, ಆ ಸಂದರ್ಭದಲ್ಲಿ ನೋಡಿದ್ರೆ ಕೈ ಕಾಲುಗಳೇ ಇಲ್ಲ ಮಗುಗೆ. ಸ್ನೇಹಿತರೆ ನಮಸ್ಕಾರ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಅವರಿದ್ದಾರೆ. ನಾವು ಸರ್ಕಸ್ಗೆ ನೀವೆಲ್ಲ ಹೋಗಿರ್ತೀರ. ಸರ್ಕಸ್ಸಲ್ಲಿ ಈ ಕುಬ್ಜ ವ್ಯಕ್ತಿಗಳನ್ನ ಅಂದರೆ ಕುಳ್ಳ ಮತ್ತು ಕುಳ್ಳಿಯರನ್ನ ಅವ್ರನ್ನ ಒಂಥರ ಜೋಕರ್ ಥರ ಬಳಸ್ಕೊಳ್ತಿರೋದು ನಾವು ನೋಡಿದ್ದೀವಿ. ಅವರೊಂದಷ್ಟು ಕ್ಯಾಪ್ಗಳನ್ನ ಹಾಕಿ ಜೋಕರ್ದು ವೇಷ ಹಾಕ್ಕೊಂಡು ಆ ಥರದ್ದೆಲ್ಲ ನೋಡಿದ್ದೀವಿ. ಮತ್ತು ನಾವು ಈಗಲೂ ಕೂಡ ನಮ್ಮ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಕೆಲವೊಂದು ಕುಳ್ಳ ವ್ಯಕ್ತಿಗಳು, ಕುಬ್ಜ ವ್ಯಕ್ತಿಗಳು ತುಂಬ ವಯಸ್ಸಾಗಿರುತ್ತೆ, 40-50 ವರ್ಷ ಆಗಿರುತ್ತೆ. ಆದರೆ ಅವ್ರು ನೋಡಿದರೆ 4 ವರ್ಷನೋ 5 ವರ್ಷದ ಹುಡುಗನ ಥರ ಅನಿಸುತ್ತೆ ಅಥವಾ ಹುಡುಗಿ ಥರ ಅನಿಸುತ್ತೆ. ಅವರು ನಾನು ಮೇಡಮ್ಗೆ ಕೇಳಬೇಕು ಅಂದ್ಕೊಂಡ್ರೆ ಯಾಕೆ ಹೀಗಾಗ್ತಾರೆ, ಯಾಕೆ ನಾವು ಈ ಏನಂದರೆ ಇನ್ನೊಂದು ತುಂಬ ಸೆನ್ಸಿಟಿವ್ ವಿಚಾರಗಳಾಗ್ಬಿಟ್ಟಿದೆ ಎಲ್ಲ. ಕುಳ್ಳಿ ಅನ್ಬೇಕೋ ಇಲ್ಲೋ ಗೊತ್ತಿಲ್ಲ ನನಗೆ. ಕುಬ್ಜರು ಅಥವಾ ಎತ್ತರದ ಕೊರತೆ ಉಳ್ಳವರು ಅನ್ಬೇಕಾ ಗೊತ್ತಿಲ್ಲ ನನಗೆ. ಯಾಕಂದರೆ ಎಲ್ಲ ಚೇಂಜ್ ಆಗ್ತದೆ ಅಲ್ಲ, ಏನೋ ಈಗ ಮಾನಸಿಕವಾಗಿ ಸಮಸ್ಯೆ ಮೆಂಟಲಿ ಚಾಲೆಂಜ್ ಅನ್ನಲ್ಲ ಹೀಗೆ. ಸೊ ಹಾಗೆ ಆಮೇಲೆ ಈ ಬಾಲಾಪರಾಧಿಗಳನ್ನಲ್ಲ, ಈಗ ಕಾನೂನಿನ ಜೊತೆ ಸಂಘರ್ಷಕ್ಕೊಳಗಾದವ್ರು ಅಂತೀವಿ. ಹೌದಾ? ಹೌದು, ಆ ಥರ ಅನ್ನಂಗಿಲ್ಲ. ಆ ಥರದ್ದೆಲ್ಲ ಆಗಿದೆ. ಹಿಂಗಾಗಿ ಇವ್ರಿಗೆ ಏನನ್ಬೇಕು ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಕುಬ್ಜ ವ್ಯಕ್ತಿಗಳು, ಕುಳ್ಳಿಗಿರುವಂಥ ಕುಬ್ಜರು ಅಂತ ಅನ್ಬೋದು. ಹೌದು. ಇದು ಏನಾಗಿರುತ್ತೆ, ಈ ಥರ ಯಾಕೆ ಆಗ್ತಾರೆ ಸರ್? ಮೊದಲು ಸಾಮಾನ್ಯವಾಗಿ ನೋಡಿ, ಈ ಕುಬ್ಜರನ್ನ ನಾವು ಎಲ್ಲಿ ನೋಡ್ತಾ ಇದ್ವು ಅಂದರೆ, ಮೊದಲು ಸರ್ಕಸ್ಗಳಲ್ಲಿ ನೋಡ್ತಾ ಇದ್ವಿ. ಅವರು ತುಂಬ ವಿನೋದವಾಗಿ ಆಟ ಆಡೋದು, ಅದು ತುಂಬ ಜನ ಇರ್ತಾಯಿದ್ರು ಅದರಲ್ಲಿ. ಅವ್ರು ಬಂದು ಏನೇನೋ ಅವರ ಒಂದು ಚೇಷ್ಟೆಗಳದ್ದೆಲ್ಲ ಮಾಡಿದಾಗ ಜನ ತುಂಬ ಖುಷಿ ಪಡೋರು, ಎಂಜಾಯ್ ಮಾಡೋರು. ಸಾಮಾನ್ಯ ಅಲ್ಲೇ ನಾವು ನೋಡ್ತಾ ಇದ್ದಿದ್ದು. ಅದು ಬಿಟ್ಟರೆ ಎಲ್ಲೋ ಅಪರೂಪಕ್ಕೆ ಒಂದೊಂದು ಇದು ಹೇಳೋರು ನೋಡಿ, ತುಂಬ ಕುಬ್ಜ ವ್ಯಕ್ತಿ, ಇಬ್ಬರು ಮದುವೆ ಆಗಿದ್ದಾರೆ ಅಂಥೇಳಿ ಒಂದು ನ್ಯೂಸ್ ಆಗೋದು. ಆಮೇಲೆ ತುಂಬ ಕುಳ್ಳಕ್ಕಿರೋ ಅಂಥ ವ್ಯಕ್ತಿ ತುಂಬ ಎತ್ತರವಾಗಿರೋರನ್ನ ಮದುವೆ ಆಗಿದ್ದಾರೆ ಅನ್ನೋದು, ಅದೆಲ್ಲ ನೋಡಿದಾಗ ನಮಗೆ ಒಂಥರ ಹಾಸ್ಯಾಸ್ಪದ ಅಂತ ಅನ್ಸೋದು. ಸಾಮಾನ್ಯವಾಗಿ ಈಗ ನೀವು ನೋಡಿ, ಅವರು ಕುಬ್ಜರು, ಕುಳ್ಳಿ ಅಂತ ಮೊದಲೆಲ್ಲ ಕರಿತೀವಿ. ಒಂದು ವಾರ್ಕಿಷ್ಗೆ ನೋಡಿ, ಪ್ರಚಂಡ ಕುಳ್ಳ ಅಂತೆಲ್ಲ ಅಂತೀವಿ. ಅವರು ಅದನ್ನು ತುಂಬ ಚೆನ್ನಾಗಿ ತಗೊಳ್ಳೋರು. ಅವರು ತನ್ನನ್ನೇ ತಾನು ಕುಳ್ಳ ಅಂತ ಹೇಳ್ಬಿಟ್ಟು ಅವರು ಹೇಳ್ಕೊಳ್ಳೋರು, ಅದನ್ನ ಹೇಳ್ಕೊಟ್ರು. ಆಮೇಲೆ ಹಾಲಿವುಡ್ ಒಬ್ಬ ಆ್ಯಕ್ಟರ್, ವಾರ್ನರ್ ಬ್ರದರ್ಸಲ್ಲೂ ಯಾರೋ ಒಬ್ಬ ಆ್ಯಕ್ಟರು, ಆತನ ಸಿನಿಮಾದಲ್ಲಿ ಅಂತಂದ್ರೆ ಆತ ಸಿನಿಮಾ ಮೇಕರು, ಸ್ಟುಡಿಯೋ ಇತ್ತು ಆತನು. ಅದರಲ್ಲೆಲ್ಲ ಏನಂದರೆ ಯಾವ ಥರ ಶಾರ್ಟ್ಗಳು ಅಂದರೆ ಟಿಲ್ಟ್ ಅಪ್ ಶಾರ್ಟ್ಗಳೆಲ್ಲ, ಅಂದರೆ ಈ ಥರ ಶಾರ್ಟ್ಗಳೆಲ್ಲ. ಯಾಕೆ ಅಂದರೆ ಆತ ಕುಳ್ಳ ಇದ್ದ, ಆತ ಎಲ್ಲವನ್ನೂ ಹಿಂಗೆ ನೋಡಿದಾನೆ. ಅದನ್ನ ಶಾರ್ಟ್ಗಳೆಲ್ಲ ಹಿಂಗೆ ಇರ್ತಿದ್ವು ಅಂತೆ. ಅದನ್ನು ಎಲ್ಲೋ ಒಂದು ಕಡೆ ಓದಿದ್ದು. ಹಾಗಾಗಿ ಆ ಥರದವ್ರನ್ನ ನೋಡಿದಾಗ ನನಗೆ ಮೊದಲಿಂದ ಆ್ಯಸ್ ಅ ಸೈಂಟಿಸ್ಟ್ ನನಗೆ ಯಾವುದು ನೋಡಿದ್ರೂ ಪ್ರಶ್ನೆಗಳೇ ಬರುತ್ತೆ. ಏನಕ್ಕೆ ಈ ಥರ ಆಗಿದೆ, ಇದೇನು, ಇದಕ್ಕೇನಾದ್ರು ಪರಿಹಾರ ಇದೆಯಾ, ಏನು ಸಮಸ್ಯೆಯನ್ನು ನಿವಾರಣೆ ಮಾಡಬಹುದಾ ಅನ್ನೋದೇ ನನ್ನ ತಲೆಯಲ್ಲಿ ಬರೋದು. ಮೊದಲು ಯಾವಾಗಲೂ ನಾನು ಅಂದ್ಕೊಂಡಿದ್ದು ಯಾಕೆ ಇವರು ನಾವೆಲ್ಲ ಇಷ್ಟು ಎತ್ತರ ಇದ್ದೀವಿ, ಇವ್ರು ಯಾಕೆ ಬೆಳವಣಿಗೆನೇ ಇಲ್ವಲ್ಲ ಅಂತ. ಆಮೇಲೆ ನಂತರ ಅದು ಗೊತ್ತಾಯಿತು, ಅಕ್ಯಾಂಡ್ರೋಪ್ಲಾಸಿಯಾ ಅಂತ ಒಂದು ಕಂಡೀಷನು. ಅದು 200 ಜೀನ್ಗಳಿರುತ್ತೆ ನಮ್ಮ ಬೆಳವಣಿಗೆ ಹಂತದಲ್ಲಿ. ಅದಕ್ಕೆ ನಮ್ಮ ದೇಹ ಒಂದು ಬ್ರಹ್ಮಾಂಡ. ನಾವಿವಾಗ ಚೆನ್ನಾಗಿದ್ದೀವಿ, ಒಳ್ಳೆ ಹೈಟ್, ಈಗ ನಾನು ಒಳ್ಳೆ ಹೈಟ್ ಇದ್ದೀನಿ ನಾನು. ಹಾಗಾಗಿ ನನಗೆ ಖುಷಿ ಆಗುತ್ತೆ, ಭಗವಂತ ನನಗೆ ಚೆನ್ನಾಗಿ
ನಾರ್ಮಲ್ ಆಗಿ ಎಲ್ಲ ಜೀನ್ಗಳು ಎಕ್ಸ್ಪ್ರೆಸ್ ಆಗಿದೆ ಅಂತೇಳಿ. ಹಾಗಾಗಿ ಈ ಬೆಳವಣಿಗೆ ಅಂತ ನಾವು ಏನಂತೀವಿ, ನಮ್ಮ ಕೈ ಕಾಲುಗಳು ಇವೆಲ್ಲ ಬೆಳವಣಿಗೆ ಚೆನ್ನಾಗಾಗಬೇಕು ಅಂದರೆ ಸುಮಾರು 200ಕ್ಕೂ ಹೆಚ್ಚು ಜೀನ್ಗಳು ಗರ್ಭಧಾರಣೆ ತಾಯಿ ಗರ್ಭವತಿಯಾಗಿದ್ದಾಗ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರಬೇಕು, ನಂತರದಲ್ಲೂ ಆ್ಯಕ್ಟಿವೇಟ್ ಆಗಬೇಕು. ಹದಿಹರೆಯದಲ್ಲೂ ನೋಡಿ, ಬೆಳವಣಿಗೆ ನಿಂತೋಗೋದು ನಿಮಗೆ 18-20 ವರ್ಷಕ್ಕೆ ಬಂದಾಗ, ಅಲ್ಲಿವರೆಗೂ ಬೆಳೀತಾನೆ ಇರ್ತೀವಿ ನಾವು. ಅಲ್ಲಿಯವರೆಗೂ ಈ ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗಿರುತ್ತೆ. ಆ ಪ್ಲೇಟ್ಸ್ ಅಂತ ಇರುತ್ತೆ, ಕಾಂಡ್ರಿಯೋಸೈಟ್ಸ್ ಪ್ಲೇಟ್ಸ್ ಅಂತ ಓಪನ್ ಆಗಿರುತ್ತದು. ಅದಕ್ಕೆ ನೀವು ಬೆಳವಣಿಗೆ ಏನಾದ್ರು ಮಾಡಬೇಕು ಅಂತಂದರೆ ನೀವು ಹದಿಹರೆಯದವರೆಗೂ ಅಲ್ಲಿ 20ರವರೆಗೂ ನೀವು ಸ್ವಿಮ್ಮಿಂಗು ಅದು ಇದು ಮಾಡಿ ಒಂಚೂರು ಎತ್ತರ ಆಗ್ಬೋದು. ಅದಾದಮೇಲೆ ನೀವೇನೇ ಮಾಡಿದ್ರೂ ಆಗೋದಿಲ್ಲ, ನಿಂತೋಗ್ಬಿಡುತ್ತೆ. ಆ ಪ್ಲೇಟ್ಸು ಕ್ಲೋಸ್ ಆಗಿಬಿಡುತ್ತೆ. ಕ್ಲೋಸ್ ಆದಮೇಲೆ ನೀವೇನು ಮಾಡೋಕ್ಕಾಗೋದಿಲ್ಲ. ಈಗ ಈ ಕುಳ್ಳಿ ಅಂತ ನಾವು ನೋಡಿದಾಗ ಅದು ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಸಾಮಾನ್ಯ ಡ್ವಾಲ್ಫ್ ಅಂತ ನಾವು ಕರೆಯೋಣ. ಈ ಡ್ವಾಲ್ಫಿಸಮ್ ಅಂತ ನಾವು ಕರಿಬೇಕಾದ್ರೆ ಇವರು 147 ಸೆಂಟಿಮೀಟ್ರಿಗಿನ ಕಡಿಮೆ ಇರೋರನ್ನ ನಾವು ಡ್ವಾಲ್ಫ್ಸ್ ಅಂತ ಕರಿತೀವಿ. ಅದನ್ನು ಸಾಮಾನ್ಯವಾಗಿ ಒಂದು ಸ್ಟ್ಯಾಂಡರ್ಡ್ ಇದನ್ನು ತಗೊಳ್ಳೋದಾದರೆ ಆ ಥರ ನಾವು ಕರಿತೀವಿ. ಇವರು ನೀವು ಹಾಗೆ ನೋಡಿದ್ರೆ ತಲೆ ನಮ್ಮಂಗೆ ಇರುತ್ತೆ, ತಲೆ ದಪ್ಪ ಇರುತ್ತೆ, ಕೈ ಕಾಲು ಮಾತ್ರ ಬೆಳವಣಿಗೆ ಆಗಿರುತ್ತೆ. ತಲೆ ಅಷ್ಟೇ ದಪ್ಪ ಇರುತ್ತೆ, ಅವ್ರ ಮುಖ ಅಂದ್ರೆ ನಾರ್ಮಲ್ ಆಗಿರುತ್ತೆ, ಕೈ ಕಾಲು ಮಾತ್ರ ಬೆಳವಣಿಗೆ. ಅದಕ್ಕೆ ಅವ್ರು ನೋಡಿದಾಗ ಒಂಥರ ಅನ್ಸುತ್ತೆ ನಮ್ಗೆ. ತಲೆನೂ ಸಣ್ಣದಿದ್ರೆ ನಮ್ಗೇನು ಅನಿಸ್ತಾ ಇರಲಿಲ್ಲ, ಮಕ್ಕಳ ತರ ಕಾಣೋರು. ಇದು ತಲೆ ತುಂಬಾ ದಪ್ಪ ಆದ್ರೆ ಕೈ ಕಾಲು ಮಾತ್ರ ಬೆಳವಣಿಗೆ ಆಗಿರೋದಿಲ್ಲ. ಇದನ್ನ ಅಕ್ಯಾಂಡ್ರೋಪ್ಲಾಸಿಯಾ ಅಂತ ಕರಿತೀವಿ. 200ಕ್ಕೂ ಹೆಚ್ಚು ಜೀನ್ಗಳು, ಹಾರ್ಮೋನುಗಳು ಸರಿಯಾದ ಸಮಯದಲ್ಲಿ ಕೆಲಸ ಮಾಡದೇ ಇರುವ ಕಾರಣ ಈ ತರ ಆಗಿರುತ್ತೆ. ಇದರಲ್ಲಿ ಪ್ರಮುಖವಾದ ಒಂದು ಜೀನು FRFR3 ಅಂತ ಒಂದು ಜೀನ್ ಇದೆ. FGR3 ಅಂತ ಒಂದು ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್ ರೆಸೆಪ್ಟಾರ್ ಜೀನ್ ಅಂತ, ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್ ರೆಸೆಪ್ಟಾರ್ ಜೀನ್ ಅಂತ ಆ ಜೀನಿನ ಹೆಸರು. ಈ ಜೀನು ಓವರ್ ಆ್ಯಕ್ಟಿವೇಶನ್ ಆಗಿಬಿಟ್ಟಿದೆ, ಜಾಸ್ತಿ ಆ್ಯಕ್ಟಿವೇಶನ್ ಆಗೋಗಿರುತ್ತೆ ಇವರಲ್ಲಿ. ಆ್ಯಂಡ್ ಕರೆಕ್ಟಾಗಿ ಆ್ಯಕ್ಟಿವೇಟ್ ಆಗಬೇಕು. ಯಾವುದೇ ಜೀನ್ಗಳಾದರೂ ಹೈಪರ್ ಆ್ಯಕ್ಟಿವೇಶನ್ ಅತಿಯಾಗಿ ಕೆಲಸ ಮಾಡಿದ್ರು, ಕೆಲಸನೇ ಮಾಡದೇ ಇದ್ದರು, ಎರಡೂ ಕಾಯಿಲೆಗಳು ಅಂತ ಅಂತೀವಿ. ಈಗ ಕ್ಯಾನ್ಸರಲ್ಲೂ ಅಷ್ಟೇ, ಹೈ ಪ್ರಾಲಿಫರೇಷನ್ ಆಫ್ ದ ಸೆಲ್ಸ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಅಂದರೆ ಕೆಲವೊಂದು ಜೀನ್ಗಳು ಓವರ್ ಆ್ಯಕ್ಟಿವೇಶನ್ ಆಗ್ತಾ ಇರುತ್ತೆ. ಆಮೇಲೆ ಕೆಲವೊಂದು ಕಾಯಿಲೆಯಲ್ಲಿ ಅಂಡರ್ ಆ್ಯಕ್ಟಿವೇಶನ್ ಅಂದರೆ ಕೆಲಸನೇ ಮಾಡೋದಿಲ್ಲ, ಅತಿಯಾಗಿ ಕೆಲಸ ಮಾಡೋದು, ಕೆಲಸನೇ ಮಾಡದೇ ಇರೋದು. ಈ ಎರಡೂ ಕಂಡೀಷನ್ ಇದ್ದಾಗ ಕಾಯಿಲೆಯಾಗಿ ಅದು ಒಂದು ಸ್ವರೂಪವನ್ನು ಪಡೆಯುತ್ತೆ. ಸರಿಯಾದ ರೀತಿಯಲ್ಲಿ ಅದು ಕೆಲಸ ಮಾಡ್ತಿದ್ರೆ ಆರೋಗ್ಯ ಅಂತೀವಿ. ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್ ರೆಸೆಪ್ಟಾರ್ ಜೀನಿನ ಓವರ್ ಆ್ಯಕ್ಟಿವೇಶನ್ ಯಾವ ಸಂದರ್ಭದಲ್ಲಿ ಆಗುತ್ತೆ, ಅಂಥ ಸಂದರ್ಭದಲ್ಲಿ ನಮ್ಮ ಈ ಮೂಳೆಗಳು ಏನಾಗಿದೆ ಎಲ್ಲ ಕಾರ್ಟಿಲೇಜು ಮೊದಲಿರುತ್ತೆ. ಕಾರ್ಟಿಲೇಜ್ ಅಂದರೆ ಸ್ಮೂತ್ ಇದೆ ನೋಡಿ, ಕಿವಿ ಮೂಗು ಇಲ್ಲೆಲ್ಲ ಸ್ಮೂತ್ ಆಗಿದೆ, ಇದನ್ನು ಕಾರ್ಟಿಲೇಜ್ ಅಂತ ಕರಿತೀವಿ. ಮಿಕ್ಕಿದ್ದೆಲ್ಲ ಸ್ಟ್ರಾಂಗ್ ಇದೆ, ಬೋನ್ಸ್ ಅಂತ ಕರಿತೀವಿ. ಕಾರ್ಟಿಲೇಜು ಇನಿಷಿಯಲಿ ಕಾರ್ಟಿಲೇಜು ಕ್ಯಾಲ್ಸಿಫಿಕೇಷನ್ ಆಗಿ ಕ್ಯಾಲ್ಶಿಯಮು ಡೆಪಾಸಿಟ್ ಆಗಿ ಟು ಸ್ಟಾರ್ಟ್ ವಿತ್ ಕಾರ್ಟಿಲೇಜೇ ಇರುತ್ತೆ. ಆ ನಂತರ ಕ್ಯಾಲ್ಸಿಫಿಕೇಷನ್ ಆಗಿ ಕಾಂಡ್ರಿಯೋಸೈಟ್ಸು ಆಸ್ಟಿಯೋಸೈಟ್ಗಳಂತೆಲ್ಲ ಆಗಿ ನಂತರ ಬೋನ್ ಫಾರ್ಮೇಷನ್ ಆಗೋದು. ಈ ಜೀನಿನ ಓವರ್ ಆ್ಯಕ್ಟಿವೇಶನ್ ಆದಾಗ ಆ ಬೋನ್ ಫಾರ್ಮೇಷನು ಆಗೋದಿಲ್ಲ. ಹಾಗಾಗಿ ಅವರ ಕೈ ಕಾಲುಗಳ ಬೆಳವಣಿಗೆಯಲ್ಲಿ ಕುಂಠಿತತೆನ ಉಂಟು ಮಾಡುತ್ತೆ. ಇದನ್ನು ಯಾವ ರೀತಿ ನಾವು ಸರಿಪಡಿಸೋಕೆ ಆಗೋದಿಲ್ಲ. ಈ ಥರ ಅಂದರೆ ಹೈಪರ್ ಆಕ್ಟಿವ್ ಈ ಥರ ಆಗಕ್ಕೆ ಏನಾದರೂ ಕಾರಣ ಇದೆಯಾ? ಜೀನ್ ಮ್ಯೂಟೇಷನ್ನು ತಾಯಿ ಗರ್ಭವತಿಯಾಗಿದ್ದ ಸಂದರ್ಭದಲ್ಲಿ ಪ್ರತಿ ಸಲ ನಾನು ಹೇಳ್ತೀನಿ, ಆಕೆ ಅದನ್ನು ಫೀಟಲ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಫೀಟಲ್ ಅಥವಾ ಪ್ರೀನೇಟಲ್ ಡೆವಲಪ್ಮೆಂಟಲ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ತಾಯಿ ಗರ್ಭವತಿಯಾಗಿದ್ದಾಗ ಆಕೆಯ ದೇಹದಲ್ಲಿ ಬೇಕಾದಷ್ಟು ಜೀನ್ಸ್ಗಳು, ಎಲ್ಲ ಜೀನ್ಸ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಮಗು ಆರೋಗ್ಯವಾಗಿ ಹುಟ್ಟುವಂಥದ್ದು. ಯಾವುದೇ ಒಂದು ಜೀನಿನಲ್ಲಿ ಒಂದು ಮ್ಯೂಟೇಷನ್ ಅಥವಾ ರೂಪಾಂತರ ಉಂಟಾದರೆ ಮಗು ಅನಾರೋಗ್ಯವಾಗಿ ಹುಟ್ಟುವಂಥದ್ದನ್ನು ನಾವು ನೋಡ್ತೀವಿ. ಏನಕ್ಕಾಗುತ್ತೆ ಅಂದರೆ ಈ ಮ್ಯೂಟೇಷನ್ ಉಂಟು ಮಾಡಲು ಇರುವ ಕಾರಣಗಳು ಮ್ಯೂಟಾಜೆನ್ ಅಂತ ಕರಿತೀವಿ. ಮ್ಯೂಟಾಜೆನ್ ಅಂದರೆ ಕೆಲವೊಂದು ವಸ್ತುಗಳು ದೇಹದಲ್ಲಿ ರೂಪಾಂತರವನ್ನು ಉಂಟು ಮಾಡೋವಂಥದ್ದು. ರೂಪಾಂತರ ಉಂಟು ಮಾಡುವ ವಸ್ತುಗಳು ರಾಸಾಯನಿಕಗಳಾಗಿರ್ಬೋದು, ಎಕ್ಸ್ರೇಗಳು, ಗಾಮಾರೇಸ್ಗಳು, ಅಲ್ಟ್ರಾವೈಲೆಂಟ್ ರೇಡಿಯೇಷನ್ಗಳಾಗಿರ್ಬೋದು, ಬಯಾಲಜಿಕಲ್ ಫ್ಯಾಕ್ಟರ್ಸ್ಗಳು, ರುಬೆಲಾ ವೈರಸ್, ಆಮೇಲೆ ಟ್ಯಾಕ್ಸೋಪ್ಲಾಸ್ಮೋಸಿಸ್ ಅಂತ ಕರಿತೀವಿ ನೋಡಿ. ಟಾರ್ಚ್ ಅಂತ ಟೆಸ್ಟ್ ಮಾಡ್ತಾರೆ ಒಂದು ಪ್ರೆಗ್ನೆನ್ಸಿಲಿ, ತಾಯಿಗೆ ಏನಾದರೂ ತೊಂದರೆ ಇದೆಯಾ ಅಂತ ನೋಡೋದಕ್ಕೆ. ಟಾರ್ಚಲ್ಲಿ ಟ್ಯಾಕ್ಸೋಪ್ಲಾಸ್ಮೋಸಿಸ್ಸು, ಆಮೇಲೆ HIV, HTLV ಆ ಥರದ್ದು, ರುಬೆಲಾ ಇನ್ಫೆಕ್ಷನ್ನು, TORCH ಅಂತೇಳಿ, ಆಮೇಲೆ ಸೈಟೋಮೆಗಲೋ ವೈರಸ್, ಈ ಥರದ್ದು ಹಲವಾರು ಸೋಂಕುಗಳೇನಾದ್ರು ಇದೆಯಾ ಅಂತ ನೋಡ್ತಾರೆ. ಸೋಂಕುಗಳು ಇದ್ದ ಪಕ್ಷದಲ್ಲಿ ಮೆದುಳಿನ ಬೆಳವಣಿಗೆ ಸರಿಯಾಗೋದಿಲ್ಲ, ಕೈಕಾಲುಗಳ ಬೆಳವಣಿಗೆ ಸರಿಯಾಗೋದಿಲ್ಲ. ಅಥವಾ ತಾಯಿ ಏನಾದರೂ ಯಾವುದಾದ್ರೂ ಮೆಡಿಕೇಷನ್ ತಗೊಂಡ್ರೆ ಕೆಲವೊಂದು ಟೆರಟೋಜನ್ ಅಂತ ಕರಿತೀವಿ. ಟೆರಟೋಜನ್ ಅಂದರೆ ಮಗುವಿನ ಏನು ಅಂಗಾಂಗಗಳು ರೂಪುಗೊಳ್ಳುತ್ತೆ ಅದು
ಅದು ಬೆಳವಣಿಗೆ ಆಗದಿದ್ದ ಹಾಗೆ ತಡೆಗಟ್ಟುವಂಥದ್ದು. ಟೆರಟೋಜೆನ್ಸ್, ವಿಕಾರ ಜನಕಗಳು ಅಂತ ಅದನ್ನು ಕರಿತೀವಿ ನಾವು. ಹಾಗಾಗಿ ಒಂದು ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಅಂತಂದರೆ ಥ್ಯಾಲಿಡೋಮೈಡ್ ಬೇಬೀಸ್ ಅಂತ. ಥ್ಯಾಲಿಡೋಮೈಡ್ ಅನ್ನುವ ಒಂದು ಡ್ರಗ್, ಅದು ಆ ಡ್ರಗ್ನ ಏನು ಮಾಡಿದ್ರು, ಪ್ರೆಗ್ನೆನ್ಸಿಲಿ ಯಾರು ಪ್ರೆಗ್ನೆಂಟ್ ಫಿಮೇಲ್ ಇರ್ತಾರೆ, ಗರ್ಭಿಣಿಯರು, ಅವರಿಗೆ ಮೊದಲ 3 ತಿಂಗಳು ತಲೆ ಸುತ್ತು, ಒಂಥರ ವಾಂತಿ ಆಗೋದು, ಈ ಥರ ಎಲ್ಲ ಇರುತ್ತೆ. ಅಂಥ ಸಂದರ್ಭದಲ್ಲಿ ಯುರೋಪ್ನಲ್ಲಿ ನಡೆದಿರೋ ಅಂಥದ್ದು, ಇದೊಂದು 50 ವರ್ಷಗಳ ಹಿಂದೆ ಆಗಿರೋಂಥದ್ದು. ಅವರು ವೈದ್ಯರ ಹತ್ರ ಹೋದಂಥ ಸಂದರ್ಭದಲ್ಲಿ ಗೈನಕಾಲಜಿಸ್ಟ್ ಥ್ಯಾಲಿಡೋಮೈಡ್ ಅಂತ ಒಂದು ಮೆಡಿಸನ್ ಕೊಟ್ಟರು, ಡ್ರಗ್ ಅದು. ಅದನ್ನು ಕೊಟ್ಟಾಗ ಸೇವನೆ ಮಾಡಿದ್ರು ಇವರು, ಎಲ್ಲ ನಾರ್ಮಲ್ ಆಯಿತು, ತಲೆ ಸುತ್ತು, ವಾಮಿಟಿಂಗು ಎಲ್ಲ ನಿಂತೋಯ್ತು. ನಂತರ 9 ತಿಂಗಳ ಕಳೆದ ಬಳಿಕ ಮಗು ಹುಟ್ಟಿತ್ತಲ್ಲ, ಆ ಸಂದರ್ಭದಲ್ಲಿ ನೋಡಿದ್ರೆ ಕೈ ಕಾಲುಗಳೇ ಇಲ್ಲ ಮಗುಗೆ, ತಲೆ ಮಾತ್ರ ಇದೆ, ಕೈ ಕಾಲು ಬೆಳವಣಿಗೆನೇ ಆಗಿಲ್ಲ. ಅದು ಸುಮಾರು 50,000 ಮಕ್ಕಳು ಆ ಥರ ಹುಟ್ಟಿದ್ರು ಯುರೋಪಿನ ಬೇರೆ ಬೇರೆ ಕಂಟ್ರಿಗಳಲ್ಲಿ. ಎಲ್ಲೆಲ್ಲಿ ಈ ಡ್ರಗ್ನ ಪ್ರಿಸ್ಕ್ರೈಬ್ ಮಾಡಿ ಡಾಕ್ಟ್ರುಗಳು ಕೊಟ್ಟಿದ್ರು ಅಂಥವ್ರಿಗೆಲ್ಲ ಈ ಥರ ಮಕ್ಕಳುಗಳು ಹುಟ್ಟಿತು. ಅದರಲ್ಲಿ ಕೆಲವ್ರಿಗೆ ಸ್ವಲ್ಪ ಕೈ ಬೆಳೆದಿತ್ತು, ಕೆಲವ್ರಿಗೆ ಇಲ್ಲ, ಕೆಲವ್ರಿಗೆ ಅಂದರೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಎಷ್ಟು ಡೋಸೇಜ್ ತಗೊಂಡಿದ್ರು, ಎಷ್ಟು ಕಾಲ ಅದನ್ನು ತಗೊಂಡಿದ್ರು ಅನ್ನುವುದರ ಮೇಲೆ ಕೈ ಮತ್ತು ಕಾಲಿನ ಬೆಳವಣಿಗೆಯಲ್ಲಿ ಕುಂಠಿತತೆಯನ್ನು ನಾವು ನೋಡ್ತೀವಿ. ಆಮೇಲೆ ಇದ್ರ ಬಗ್ಗೆ ನೋಡಿದ್ರೆ ಅವ್ರು ಏನಕ್ಕೆ ಈ ಥರ ಆಗಿದೆ ಅನ್ನುತ್ತಾ ಅವರು ಅದ್ರ ಬಗ್ಗೆ ದೀರ್ಘವಾಗಿ ಒಂದಷ್ಟು ಟೀಮ್ಗಳ ಅಧ್ಯಯನ ಮಾಡಿದಾಗ ಗೊತ್ತಾಯಿತು, ಥ್ಯಾಲಿಡೋಮೈಡ್ ಡ್ರಗ್ ಇಟ್ ಈಸ್ ಅ ಟೆರಟೋಜನ್ ವಿಕಾರಜನಕ ಆಗಿರೋದ್ರಿಂದ ಮಗುವಿನ ಬೆಳವಣಿಗೆಯೇ ಅದು ಇನಿಬಿಟ್ ಮಾಡ್ತು ಅಂತ ಬ್ಯಾನ್ ಆಯ್ತದು. ಎಂಡೋಸಲ್ಫಾನು, ಥ್ಯಾಲಿಡೋಮೈಡ್ ಈ ಥರದ್ದು ಬೇಕಾದಷ್ಟು ಟ್ರ್ಯಾಜಿಡಿಗಳಾಗೋಗಿದೆ. ತುಂಬ ಜನ ಅದಕ್ಕೆ ಬಲಿಯಾದಂಥವ್ರನ್ನ ನಾವು ನೋಡ್ಬೋದು. ಹಾಗಾಗಿ ಫೀಟಲ್ ಪ್ರೋಗ್ರಾಮಿಂಗ್ ಅಂತಂದಲ್ಲ, ಇಂಥ ಸಂದರ್ಭದಲ್ಲಿ ತಾಯಿ ಸೇವಿಸುವ ಪ್ರತಿಯೊಂದು ಆಹಾರನ ಎಚ್ಚರಿಕೆಯಿಂದ ಆಕೆ ಸೇವನೆ ಮಾಡಬೇಕು. ಅದರಲ್ಲಿರುವ ಯಾವ ಕೆಮಿಕಲ್ಲು ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಖಂಡಿತ ನಮಗೆ ಗೊತ್ತಿಲ್ಲ. ಆಲ್ಕೋಹಾಲ್ ಸೇವನೆ, ಸ್ಮೋಕಿಂಗ್ ಆಗಿರ್ಬೋದು, ಆಕೆ ಸೇವಿಸುವ ಆಹಾರದಲ್ಲಿರುವ ಕೆಲವೊಂದು ರಾಸಾಯನಿಕಗಳಾಗಿರ್ಬೋದು, ಕಲರ್ಸ್ಗಳು ಹಾಕಿರ್ತಾರೆ, ಪ್ರಿಸರ್ವೇಟಿವ್ಗಳು ಹಾಕಿರ್ತಾರೆ, ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ಹರ್ಬಿಸೈಡ್, ಫಂಗಿಸೈಡ್, ರಾಸಾಯನಿಕ ರಸಗೊಬ್ಬರಗಳು ಎಷ್ಟು ಇದೆ. ಅದರಲ್ಲಿ ಯಾವುದರ ಮೇಲೆ ಯಾವ ಜೀನ್ ಮೇಲೆ ಆ್ಯಕ್ಟ್ ಮಾಡಿ ಅದನ್ನು ಮ್ಯೂಟೇಟ್ ಮಾಡಿದೆ, ಅದನ್ನು ಹಾಳು ಮಾಡಿದೆ ಗೊತ್ತಿಲ್ಲ ನಮಗೆ. ಹಾಗಾಗಿ 200 ಜೀನ್ಗಳು, ಇದು 1-2 ಜೀನ್ ಅಲ್ಲ, 200 ಜೀನ್ಸ್. ಇಟ್ ಈಸ್ ಅ ಪಾಲಿಜೆನಿಕ್ ಅಂತ ಕರಿತೀವಿ, ತುಂಬ ಜೀನ್ಸ್ಗಳು ಇನ್ವಾಲ್ವ್ ಆಗಿರೋ ಅಂಥದ್ದು. ಇದನ್ನು ಅಕ್ಯಾಂಡ್ರೋಪ್ಲಾಸಿಯಾ ಅಂತ ಕರಿತೀವಿ. ಇದು ಒಂದು ಕಂಡೀಷನ್ ಇರ್ಬೋದು ಈ ಥರ ಕುಬ್ಜತೆ ಇರೋದಕ್ಕೆ. ಎರಡನೆಯದು ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ. ಗ್ರೋತ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್, ಇದು ಹುಟ್ಟಿದ ಮೇಲಾರು ಆಗ್ಬೋದು, ಹುಟ್ಟತಾನೇನು ಕಮ್ಮಿ ಆಗ್ಬೋದು, ಯಾವ ಸಂದರ್ಭದಲ್ಲಿ ಅಂತ ಗೊತ್ತಿಲ್ಲ. ಗ್ರೋತ್ ಹಾರ್ಮೋನು ಕೆಲವರು ಮಕ್ಕಳು ಕುಳ್ಳಿಗೆ ಇರ್ತಾರೇನೆ, ವೈದ್ಯರ ಹತ್ರ ನಾವು ಹೋಗಬೇಕಾಗುತ್ತೆ, ಯಾಕೋ ಬೆಳವಣಿಗೆ ಆಗ್ತಾ ಇಲ್ಲ, ಮಗು ಬೆಳವಣಿಗೆ ಆಗ್ತಿಲ್ಲ ಅಂದರೆ ಒಂದಷ್ಟು ನ್ಯೂಟ್ರಿಷನ್ ಅವ್ರು ಕೊಡ್ತಾರೆ. ಆವಾಗಲೂ ಏನೂ ಆಗ್ತಿಲ್ಲ ಅಂದರೆ ಗ್ರೋತ್ ಹಾರ್ಮೋನ್ನೇ ಕೊಡೋಕ್ಕೆ ಶುರು ಮಾಡ್ಬೋದು ಅವರು. ಗ್ರೋತ್ ಹಾರ್ಮೋನ್ ನಾವು ಕೊಟ್ಟಾಗ IGF, ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ 1 ಅನ್ನೋದನ್ನ ಬಿಡುಗಡೆ ಮಾಡುತ್ತದು. ಗ್ರೋತ್ ಹಾರ್ಮೋನು ನಮ್ಮ ಪಿಟ್ಯೂಟರಿಯಿಂದ ಬಿಡುಗಡೆ ಆಗುತ್ತದು. ನಮ್ಮ ಮೆದುಳಿನಲ್ಲಿ ಹೈಪೋಥಲಾಮಸ್ಸು, ಪಿಟ್ಯೂಟರಿ ಬಗ್ಗೆ ತುಂಬ ಹೇಳಿದ್ದೀನಿ ನಾನು. ಎಲ್ಲದನ್ನು ಹೈಪೋಥಲಾಮಸ್ಸಿಂದ ಸಿಗ್ನಲ್ ಎಲ್ಲ ಬರೋದು ಪಿಟ್ಯೂಟರಿಯಿಂದ ಗ್ರೋತ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ, TSH ಬಿಡುಗಡೆಯಾಗುತ್ತೆ, FSH, LH, TH, ಗ್ರೋತ್ ಹಾರ್ಮೋನ್ ಇವೆಲ್ಲ ಬಿಡುಗಡೆಯಾಗೋದು ನಮ್ಮ ಪಿಟ್ಯೂಟರಿಯಿಂದ ಬಿಡುಗಡೆಯಾಗುವ ಗ್ರೋತ್ ಹಾರ್ಮೋನ್ ಏನಾದರೂ ಕಡಿಮೆ ಆದರೆ ಅಂಥ ಸಂದರ್ಭದಲ್ಲಿ ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ 1 ಅಂತ ಇದೆ, ಅದು ಬಿಡುಗಡೆಯಾಗುತ್ತೆ. ಗ್ರೋತ್ ಹಾರ್ಮೋನಿಂದ ಇನ್ಸ್ಟ್ರಕ್ಷನ್ ಆಗಿ ಬಿಡುಗಡೆಯಾಗೋದು. ಅದು ಬೋನ್ ಸೆಲ್ಸ್ ಮೇಲೆ ಆ್ಯಕ್ಟ್ ಮಾಡುತ್ತೆ. ಬೋನ್ ಸೆಲ್ಸ್ ಮೇಲೆ ಆ್ಯಕ್ಟ್ ಮಾಡಿ ಅದರ ಡಿವಿಷನ್ನು, ಪ್ರಾಲಿಫರೇಷನು ಅದು ಬಿಡುಗಡೆಯಾಗುವ ಹಾಗೆ, ಬೆಳವಣಿಗೆ ಆಗುವ ಹಾಗೆ ಮಾಡುವಂಥದ್ದು. ಇಲ್ಲೇನಾದರೂ ಗ್ರೋತ್ ಹಾರ್ಮೋನು ಕಡಿಮೆ ಇದ್ದಂಥ ಪಕ್ಷದಲ್ಲಿ ಈ ಪಾತ್ವೆ ಯಾವುದೂ ಕೆಲಸ ಮಾಡೋದಿಲ್ಲ. ಅಂತಹ ಸಂದರ್ಭ ಇಲ್ಲೇನಾಗುತ್ತೆ ಅಂದರೆ ತಲೆ ದಪ್ಪ, ಕೈಕಾಲು ಸಣ್ಣ ಅಲ್ಲ, ಇಡೀ ದೇಹನೇ ಸಣ್ಣ ಇರುತ್ತೆ. ಗ್ರೋತು ತಲೆ, ಕೈ, ಕಾಲು ಎಲ್ಲ, ಅಲ್ಲಿ ಅಕ್ಯಾಂಡ್ರೋಪ್ಲಾಸಿಯಾದಲ್ಲಿ ತಲೆ ದಪ್ಪ, ಕೈಕಾಲು ಮಾತ್ರ ಸಣ್ಣ. ಆದರೆ ಇಲ್ಲಿ ತಲೆ, ಕೈ, ಕಾಲು ಯಾವುದು ಬೆಳವಣಿಗೆ ಸರಿಯಾಗಿ ಆಗಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಗ್ರೋತ್ ಹಾರ್ಮೋನ್ನ ಕೊಡ್ತಾರೆ. ಅದು ಇದೆ, ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಕುಬ್ಜರು ಬೇರೆ, ಹೈಟ್ ಕಡಿಮೆ ಇರೋರು ಬೇರೆ. ನೀವು ಇದನ್ನು ಅಷ್ಟೇ, ಇವರು ಕುಬ್ಜರೆ, ಇವರಿಗೆ ನೀವು ಗ್ರೋತ್ ಹಾರ್ಮೋನ್ ಸಪ್ಲಿಮೆಂಟ್ ಕೊಡಲಿಲ್ಲ ಅಂದರೆ ಬೆಳವಣಿಗೆ ಆಗೋಲ್ಲ ಇವ್ರಿಗೂ ಆಗೋದಿಲ್ಲ. ನಂತರ ಏನಾಗುತ್ತೆ, ಇವ್ರಿಗೂ ಬೆಳವಣಿಗೆ ಆಗಲ್ಲ, ಇಷ್ಟೇ ಇರ್ತಾರೆ. ಕೆಲವು ಮಕ್ಕಳುಗಳು ನೋಡಿ ಕುಳ್ಳಕ್ಕೆ ಇರೋ ಅಂಥವ್ರು ನೋಡಿ, ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ. ಅದು ಕೈ ಕಾಲೇ ಬೆಳವಣಿಗೆ ಆಗದೆ ತಲೆ ದಪ್ಪ ಇರುತ್ತಲ್ಲ, ಅದು ಅಕ್ಯಾಂಡ್ರೋಪ್ಲಾಸಿಯಾ. ಇದು ಕೆಲವರು ಕುಳ್ಳಕ್ಕಿರ್ತಾರೆ, ಇವರಿಗೆ ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ ಇರುತ್ತೆ. ಇದನ್ನು ಈಸಿಯಾಗಿ ಸಪ್ಲಿಮೆಂಟ್ ಕೊಟ್ಟು ಸರಿ ಮಾಡಿಬಿಡ್ಬೋದು. ಇದನ್ನು ನಾನು ಮೊದಲು ಹೇಳಿದೆ, ಅಕ್ಯಾಂಡ್ರೋಪ್ಲಾಸಿಯಾ ಸರಿ ಮಾಡೋಕ್ಕಾಗೋದೇ ಇಲ್ಲ, ಚಾನ್ಸ್ ಇಲ್ಲ. ಬಟ್ ಇಲ್ಲಿ ಅದಕ್ಕೆ ನಮಗೆ ಒಂದು ಸೊಲ್ಯೂಷನ್ ಇದೆ. ಸೊ ಅದನ್ನು ನಾವು ಕೊಡ್ತಾ ಬರ್ತೀವಿ. ನಂತರ ಇದು ಯಾವಾಗ ಕೊಡಬೇಕು ಅಂತಂದರೆ,
ದೊಡ್ಡವರಾದ್ಮೇಲೆ ಆಗಲ್ಲ, ಇದು ವರ್ಕ್ ಆಗಲ್ಲ. ನಾನು ಹೇಳಿದ್ದೆ, ಈ ಕೆಲವು ಪ್ಲೇಟ್ಸ್ಗಳು ಪ್ಲೇಟ್ಸ್ಗಳಿರುತ್ತೆ, ಕಾಂಟ್ರಿಯೋ ಸೈಡ್ಸ್ಗಳು, ಅದರಲ್ಲಿ ಅದು ಕ್ಲೋಸ್ ಆಗೋಕ್ಕೆ ಮೊದಲೇ ಕೊಡಬೇಕು. ಅಂದರೆ ಹದಿಹರೆಯ ಅಥವಾ ಸಣ್ಣದರಲ್ಲಿ ಬಾಲ್ಯದಲ್ಲೇ ಇದನ್ನು ಕೊಡ್ತಾ ಬಂದರೆ ವೈದ್ಯರಿಗೆ ತೋರಿಸಿ ಅವಾಗೇನಾಗುತ್ತೆ, ಹೈಟು ಚೆನ್ನಾಗಿ ಅವ್ರಿಗೆ ಗ್ರೋತ್ ಹಾರ್ಮೋನ್ ಕೊಟ್ಟ ಮೇಲೆ ಬೆಳವಣಿಗೆ ಆಗುತ್ತೆ. ಇನ್ನೊಂದು ಕಂಡೀಷನ್ ಇದೆ, ಪ್ರೈಮಾರ್ಡಿಯಲ್ ಡ್ವಾಲ್ಫಿಸಮ್ ಅಂತ. ಪ್ರೈಮಾರ್ಡಿಯಲ್ ಡ್ವಾಲ್ಫಿಸಮಲ್ಲಿ ಅದು ತಾಯಿಯ ಗರ್ಭದಲ್ಲಿದ್ದಾಗಲೇ ತೊಂದರೆಗಳಾಗ್ಬಿಟ್ಟಿರುತ್ತೆ. ಅದು ಏನು ಮಾಡೋಕ್ಕಾಗೋದಿಲ್ಲ, ಹುಟ್ಟುತ್ತಾನೆ ಕುಬ್ಜರಾಗಿ ಅವರು ಹುಡ್ತಾರೆ. ಪ್ರೈಮಾರ್ಡಿಯಲ್ ಡ್ವಾಲ್ಫಿಸಮ್ ಅಂತ PCNT ಅಂತ ಒಂದು ಜೀನಿನ ಮ್ಯೂಟೇಷನ್ ಉಂಟಾಗಿರುತ್ತೆ. ಈ ಮ್ಯೂಟೇಷನಿಂದಾಗಿ ಏನಾಗುತ್ತೆ, ಪ್ರೈಮಾರ್ಡಿಯಲ್ ಡ್ವಾಲ್ಫಿಸಮ್ ಅನ್ನುವ ಒಂದು ತೊಂದರೆ. ಅಲ್ಲೇನಾಗುತ್ತಂದರೆ ಆಸ್ಟಿಯೋಸೈಟ್ಸ್ಗಳು, ಕಾಂಡ್ರೋಸೈಟ್ಸ್ಗಳು ಸರಿಯಾಗಿ ಬೆಳವಣಿಗೆನೇ ಆಗೋದಿಲ್ಲ, ಅವರು ಕುಬ್ಜರಾಗಿಯೇ ಇರುವಂಥ ಸಂಗತಿ. ಕಾರಣ ಇದೊಂದು ಜೆನೆಟಿಕ್ ಮ್ಯೂಟೇಷನ್, PCNT ಜೀನ್ ಮ್ಯೂಟೇಷನ್ ಆಗಿರೋದ್ರಿಂದ. ಇನ್ನೊಂದು ಕಂಡೀಷನ್ ಇದೆ, ಟರ್ನರ್ ಸಿಂಡ್ರೋಮ್ ಅಂತ. ಬಹಳಷ್ಟು ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ. ಹೆಂಗಸರಲ್ಲಿ 2 X ಕ್ರೋಮೋಸೋಮ್ಗಳಿರುತ್ತೆ, ಗಂಡಸರಲ್ಲಿ ಒಂದು X ಮತ್ತು ಒಂದು Y. ಅದು ಲಿಂಗ ನಿರ್ಧರಿಸುವ ವರ್ಣತಂತುಗಳು ಅಂತ ನಾವು ಕರಿತೀವಿ. ಹೆಣ್ಣು ಮಕ್ಕಳಲ್ಲಿ 2 X ಬದಲು ಒಂದೇ ಒಂದು X ಇದ್ದಂಥ ಸಂದರ್ಭದಲ್ಲಿ ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ಟರ್ನರ್ ಸಿಂಡ್ರೋಮ್ ಅಂತ. ಓಕೆ, ಇನ್ನೊಂದ್ಸಲ ಹೇಳಿ. ಹೆಂಗಸರಲ್ಲಿ 2 X ಇರುತ್ತೆ, ಅದರ ಬದಲು ಒಂದೇ ಒಂದು X, ಸಿಂಗಲ್ X ಇರುತ್ತೆ ಕೆಲವು ಸಂದರ್ಭದಲ್ಲಿ. ಅದು ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನಿಂದ ಉಂಟಾಗೋಂಥದ್ದು. ಅಂಡಾಣು ವೀರ್ಯಾಣುಗಳ ಉತ್ಪಾದನೆಯ ಸಂದರ್ಭದಲ್ಲಿ ಜೀವಕೋಶಗಳ ವಿಭಜನೆಯಲ್ಲಿ ನಡೆಯುವ ವ್ಯತ್ಯಾಸದಿಂದ ಉಂಟಾಗುವ ತೊಂದರೆ ಇದು. ಇವಾಗ ಏನಾಗುತ್ತೆ, ಮಗು ಹುಟ್ಟಿದಂಥ ಸಂದರ್ಭದಲ್ಲಿ X0 ಒಂದೇ ಒಂದು ಸಿಂಗಲ್ X ಇರುತ್ತೆ. ಆವಾಗ ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನಿಂದ ಉಂಟಾಗಿರೋಂಥದ್ದು, ಅದನ್ನು ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ಈ ಮಕ್ಕಳಿಗೆ ಹೆಣ್ತನಕ್ಕೆ ಸಂಬಂಧಿಸಿದಂತಹ ಬಾಡಿ ಫೀಚರ್ಸ್ಗಳು ಇರೋದಿಲ್ಲ. ಆಮೇಲೆ ಈಗ ಒಂದು ವೆಬ್ಬಿಂಗ್ ಆಫ್ ದ ನೆಕ್, ಕುತ್ತಿಗೆ ಹತ್ರ ಒಂಥರ ಒಂದು ಅಗ್ಲ ಇರುತ್ತೆ. ಆಮೇಲೆ ಇದು ಡಿಪ್ರೆಸ್ ನೇಸಲ್ ಬ್ರಿಡ್ಜ್, ಮೂಗು ಚಪ್ಪಟೆ ಆಗಿರೋ ಅಂಥದ್ದು ಕೆಲವೊಂದು. ಆಮೇಲೆ ಅವ್ರಿಗೆ ಸ್ತನಗಳ ಡೆವಲಪ್ಮೆಂಟ್ ಆಗಲ್ಲ, ಯೂಟ್ರಸ್ಸು ಅದೆಲ್ಲ ಸರಿಯಾಗಿ ಡೆವಲಪ್ಮೆಂಟ್ ಆಗಲ್ಲ, ಫೆಲೋಪಿಯನ್ ಟ್ಯೂಬ್, ಓವರಿ ಸರಿಯಾಗಿ ಡೆವಲಪ್ಮೆಂಟ್ ಆಗಿರೋದಿಲ್ಲ, ಇವರಿಗೆ ಮಕ್ಕಳು ಆಗೋದಿಲ್ಲ. ಮತ್ತು ಕೈ ಕಾಲುಗಳು, ಇವರಲ್ಲೂ ಸಹ ನಾವು ಕುಬ್ಜತೆಯನ್ನು ನೋಡ್ತೀವಿ, ಕುಡುಕಿರ್ತಾರೆ, ಕೈ ಕಾಲುಗಳು ಶಾರ್ಟ್ ಇರುತ್ತೆ, ಮತ್ತು ಕಾಲು ಕೈ ಎಲ್ಲ ಒಂಥರ ದಪ್ಪ ದಪ್ಪ ಶಾರ್ಟ್ ಆಗಿರುತ್ತೆ. ಇದು ಸಹ ಇವರನ್ನು ಸಹ ಕುಬ್ಜರು, ಆದರೆ ತುಂಬ ಅಲ್ಲ. ಇದಕ್ಕೆ ಕಾರಣ ಟರ್ನರ್ ಸಿಂಡ್ರೋಮ್ ಅಂತ. ಲಿಂಗ ನಿರ್ಧರಿಸುವ ವರ್ಣತಂತುವಿನ ಒಂದು ವರ್ಣತಂತುವಿನಲ್ಲಿ Xಲ್ಲಿ ವ್ಯತ್ಯಾಸ ಇದೆ, ಬರೀ ಸಿಂಗಲ್ X ಇರೋದ್ರಿಂದ ಈ ಸಂದರ್ಭ SHOX ಅಂತ ಒಂದು ಜೀನು, ಅದರ ಮ್ಯೂಟೇಷನ್ನಿಂದಾಗಿ ಈ ಥರ ಕೈ ಕಾಲುಗಳ ಬೆಳವಣಿಗೆ ನಿಂತೋಗಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಇದಕ್ಕೆ ಇವ್ರಿಗೆ ತೊಂದರೆ ಏನಾದ್ರು ಇರುತ್ತಾ ಅಂದರೆ, ಅಕೆಂಡ್ರೋಪ್ಲಾಸಿ ಅಂತ ಹೇಳಿದ್ನಲ್ಲ, ಸರ್ಕಸ್ಸಿನ ಕುಬ್ಜರು, ಅವ್ರಿಗೆ ಏನೂ ತೊಂದರೆ ಇಲ್ಲ. ಮೆಂಟಲಿ ದೇ ಆರ್ ವೆರಿ ಸ್ಟ್ರಾಂಗ್, ಬುದ್ಧಿವಂತರಾಗಿರ್ತಾರೆ, ಎಲ್ಲ ಥರ ಏನೂ ತೊಂದರೆ ಇಲ್ಲ. ಆದರೆ ಅವ್ರಿಗೆ ಸ್ಪೈನ್ ಪ್ರಾಬ್ಲಮ್ ಇರ್ಬೋದು, ಕಿವಿದ್ದು ಸ್ವಲ್ಪ ತೊಂದರೆ ಇರುವ ಸಾಧ್ಯತೆಗಳಿದೆ. ಈ ಡ್ವಾಲ್ಫಿಸಮ್ ಇದ್ದವ್ರಿಗೆ ಕಿವಿ ತೊಂದರೆ ಇರ್ಬೋದು, ಬೆನ್ನು ಮೂಳೆದು ತೊಂದರೆಗಳಿರ್ಬೋದು, ಸ್ವಲ್ಪ ವಕ್ರವಾಗಿರುತ್ತೆ ಅಂತಾರಲ್ಲ, ಆ ಥರದ ತೊಂದರೆಗಳಿರುತ್ತೆ. ಅದು ಬಿಟ್ಟರೆ ಮೆಂಟಲಿ ನಾರ್ಮಲ್ ಆಗಿರ್ತಾರೆ, IQ ಎಲ್ಲ ಚೆನ್ನಾಗೇ ಇರುತ್ತೆ. ಅವ್ರು ಎಲ್ಲ ಥರದ ಕುಬ್ಜರು ಕೂಡ ಮೆಂಟಲಿ ಚೆನ್ನಾಗಿರ್ತಾರೆ. ಆದರೆ ಅವ್ರು ಫಿಸಿಕಲಿ ಅವ್ರಿಗೆ ಮಾಲ್ಫಾರ್ಮೇಷನ್, ಇದು ಸ್ಕಾಲಿಯೋಸಿಸ್ ಅಂತ, ಈ ಸ್ಪೈನ್ ಇರುತ್ತಲ್ಲ ಸ್ಟ್ರೈಟ್ ಇರೋದಿಲ್ಲ, ಅದು ಒಂಚೂರು ವಕ್ರವಾಗಿರುತ್ತೆ. ಹಾಗಾಗಿ ಗೂನಾಗಿರ್ಬೋದು, ಆ ಥರ ತೊಂದರೆಗಳು, ಸ್ಪೈನಲ್ ತೊಂದರೆ, ಕಿವಿದು ಕೇಳದೇ ಇರೋ ಅಂಥದ್ದು, ಸ್ವಲ್ಪ ಹಿಯರಿಂಗ್ ಪ್ರಾಬ್ಲಮ್ಮು, ಈ ಥರದ್ದೆಲ್ಲ ತೊಂದರೆಗಳು ಇರುತ್ತೆ. ಅದರ ಹೊರತು ಅವರು ಎಲ್ಲ ಇದರಲ್ಲೂ ಇರ್ತಾರೆ, ಅವರು ಎಲ್ಲ ಕ್ಷೇತ್ರದಲ್ಲೂ ಅವರು ನಾವು ನೋಡಿದ್ದೀವಿ. ಸಿನಿಮಾಗಳಲ್ಲಿ ತುಂಬ ಜನ ಇದ್ದಾರೆ, ತುಂಬ ಜನ ಅಂದರೆ ಒಂದಷ್ಟು ಜನ ಇದ್ದಾರೆ. ಹೌದು, ಅದು ಮೆಂಟಲಿ ಏನೂ ತೊಂದರೆ ಇರೋದಿಲ್ಲ. ಇದೆಲ್ಲದಕ್ಕೆ ಕಾರಣ ಮುಖ್ಯವಾಗಿ ನಾವು ಸೇವಿಸುವ, ಎಸ್ಪೆಷಲಿ ಗರ್ಭಿಣಿಯರು ತುಂಬಾ ಹುಷಾರಾಗಿರಬೇಕು. ಇವಾಗಿನ ಒಂದು ಜಗತ್ತಿನಲ್ಲಿ ಎಲ್ಲದರಲ್ಲೂ ವಿಷ, ಯಾವ ತಗೊಂಡ್ರು ಫುಡ್ ಅಡಲ್ಟ್ರೇಷನ್ ಅಂತ ನಾವು ಕೇಳಿರ್ತೀವಿ ಅಲ್ವಾ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ನಾವು ಆಹಾರ ಸೇವನೆ ಮಾಡಬೇಕು. ಸೇವಿಸುವ ಮೊದಲು ಇದನ್ನು ತಿಂದರೆ ನನಗೇನಾರು ಆಗುತ್ತಾ ಅಂತ ಯೋಚನೆ ಮಾಡೋಂಥ ಪರಿಸ್ಥಿತಿಲಿ ನಾವಿದ್ದೀವಿ. ಯಾವ ಆಹಾರ ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ಬೇಕಾದು ನನಗೆ ಸುಮ್ಮನೆ ಅಯ್ಯೋ ಟೈಮ್ ಪಾಸ್ಗೆ ತಿನ್ನೋದು ಅಲ್ಲ, ನನಗೆ ನಿಜವಾಗ್ಲೂ ಹಸಿವಿದೆಯಾ, ಇದು ತಿಂದರೆ ನನಗೆ ಎಲ್ಲ ಪೌಷ್ಟಿಕಾಂಶಗಳು ದೊರಕುತ್ತಾ, ತಿನ್ನೋಕ್ಕೆ ಮೊದಲು ದೇಹ ಇದಕ್ಕೇನಾದರೂ ಒಳಗಡೆ ಹಾಕೋಕ್ಕೆ ಮೊದಲು ನಾವು ಯೋಚನೆ ಮಾಡಬೇಕು. ಎಸ್. ಸೊ ಅದು ಕುಬ್ಜ ವ್ಯಕ್ತಿಗಳ ಅಂದರೆ ಆ ಥರದ ಹುಟ್ಟಕ್ಕೆ ಏನು ಕಾರಣ, ಮತ್ತು ಅವಾಯ್ಡ್ ಮಾಡುವಂಥ ಪ್ರಸಂಗಗಳು ಮತ್ತು ಅವಾಯ್ಡ್ ಮಾಡದೇ ಇರುವಂಥ ಪ್ರಸಂಗಗಳು, ಮತ್ತು ಅವಾಯ್ಡ್ ಮಾಡಬೇಕಾದ್ರೆ ಏನು ಮಾಡಬೇಕಿದೆ ಎಲ್ಲವನ್ನೂ ಕೂಡ ಹೇಳಿದಂತೆ ಡಾಕ್ಟರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳ್ಬಿಡೋಣ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತಿ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಕನ್ನಡ ನಾಡಿನ ಜನತೆ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ವಿಡಿಯೋಗಳು ಮಾಡ್ತಾಯಿದ್ದೀವಿ. ಇವತ್ತು ಮಾಡಿದ್ದಲ್ಲ, ಸುಮಾರು ದಿನಗಳಿಂದ ಸುಮಾರು ನೂರಾರು ವಿಡಿಯೋಗಳನ್ನ ಡಾಕ್ಟರ್ ಮಾಲಿನಿ ಅವರು ಮಾಡಿದ್ದಾರೆ ಮತ್ತು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಸಾಧ್ಯವಾದಷ್ಟು ಅವುಗಳನ್ನ ನೋಡಿ, ರಿಪೀಟ್ ನೋಡಿ, ಕೆಲವೊಂದು ಸಲ ಮರ್ತೋಗ್ಬಿಟ್ಟಿರ್ತೀವಿ ನಾವು. ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶೆಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.